ವೀರೇಂದ್ರ ಹೆಗ್ಗಡೆ ಅವರನ್ನು ದೂಷಿಸುವವರ ವಿರುದ್ಧ ನಮ್ಮ ಹೋರಾಟ. ಇವತ್ತು ಧರ್ಮಸ್ಥಳ ಅಯ್ಯೋ ಅಂತದೇನಿಲ್ಲಪ್ಪ, ನಿನ್ ಗಾಡಿ ಓಡಿಸು. ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರ, ಇಂತಹ ಪವಿತ್ರ ಕ್ಷೇತ್ರದ ನೀವು ನೋಡಿದ್ರೆ ಏನೂ ಆಗಿಲ್ಲ ಅಂತ ಉಸಳ್ಕೋತಾವ್ರಿ ಇವರು. ಏನಾದ್ರೆ ಹೊಗೆ ಹಾಕೊಂಡಂಗ ಅವ್ರಲ್ರಿ. ಏನು ಇಲ್ಲಪ್ಪ, ಅವನಿಗೆ ಸಂತೋಷ ಆದಾಗ ಹಿಂಗೆ ಆಡ್ತಾನೆ ಅಲ್ವೇನಪ್ಪ. ಹಾಳು ಮಾಡುವಂತಹ ದುಷ್ಕರ್ಮಿಗಳ ವಿರುದ್ಧ ನಮ್ಮ ಹೋರಾಟ, ನಮ್ಮ ಧ್ವನಿ. ನಡಿ ನಡಿ. ಈ ಪ್ರಕರಣದಲ್ಲಿ ಅದು ಮರು ತನಿಖೆಯೋ ಹೊಸ ತನಿಖೆಯೋ ಏನೋ ಒಂದು ಎಂಥದೋ ಒಂದು ಆಗಬೇಕು. ಆಗಲಿ ಅವ್ರ ತಂದೆ ತಾಯಿಗೆ ಸಮಾಧಾನ ಸಿಕ್ಕತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಮತ್ತೆ ಅವ್ನು ಯಾವನವನು ಹೆಡೆಮುರಿ ಕಟ್ಕೊಂಡು ತರಬೇಕು. ನಂಗೆ ಅರ್ಥವಾಗದೇ ಇರೋದು ಇದರಲ್ಲಿ ಧರ್ಮಸ್ಥಳನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಆ ಕ್ಷೇತ್ರ ಏನ್ ಮಾಡಿ ಅದೇನ್ ಮಾಡಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದರಲ್ಲಿ ತಪ್ಪು ಮಾಡ್ದೆ, ಅವ್ನ್ ತಪ್ಪು ಮಾಡ್ದ, ಇವರೆಲ್ಲರೂ ತಪ್ಪು ಮಾಡಿದ್ರು, ನಾನೇನಯ್ಯ ತಪ್ಪು ಮಾಡ್ದೆ? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಚರ್ಚಲ್ಲಿ ಏನೋ ಆಗತ್ತೆ ಅಂತ ಅನ್ಕೊಳ್ಳೋಣ, ಆದರೆ ಆಗತ್ತೆ ಅನ್ಕೊಳ್ಳೋಣ, ವ್ಯಾಟಿಕನ್ ಅನ್ನ ಬ್ಲೇಮ್ ಮಾಡ್ತೀರಾ? ಯಾವ್ದಕ್ಕೆ ಯಾವ್ದಂತ ಮಾಡೋದು? ವ್ಯಾಟಿಕನ್ಗೆ ಅಲ್ಲಿಗೆ ಬ್ಲೇಮ್ ಮಾಡಿಬಿಡ್ತೀರಾ, ಎಲ್ಲ ಅವ್ರದ್ದು ಶೆಡ್ಡಿ ಅಂತ ಅಂದ್ಬಿಡ್ತೀರಾ ಹಂಗಾರೆ? ಅಥವಾ ಇಲ್ಲಿ ಯಾವುದೊಂದು ಮಸೀದಿಲಿ ಏನೋ ಒಂದು ಆಗತ್ತೆ ಅನ್ಕೊಳ್ಳೋಣಪ್ಪ, ನಾಳೆ ಏನೋ ಒಂದು ಆದರೆ ನಾ ಹೇಳೋದು ಅಲ್ಲಿಯ ಮುಖ್ಯಸ್ಥರ ಹತ್ತಿರದಿಂದನೋ ಅಥವಾ ಆ ಮಸೀದಿ ಒಳಗಡೆ ಯಾರೋ ಕೆಲಸ ಮಾಡೋರು ಏನೋ ಒಂದು ಆಗ್ಬಿಡುತ್ತಪ್ಪ, ಅದಕ್ಕೆ ಆ ಮಸೀದಿ ಮುಖ್ಯಸ್ಥರೇ ಕಾರಣ ಅಂತನೋ, ಅಥವಾ ಬೆಂಗಳೂರಿಗೂ ಕರ್ನಾಟಕಕ್ಕಿರೋ ಮುಸ್ಲಿಂ ಸಂಘಟನೆ ಯಾವುದೊಂದು ದೊಡ್ಡ ಅತಿ ದೊಡ್ಡ ಸಂಘಟನೆ ಯಾವ್ದಿರುತ್ತೋ ಅವರೇ ಕಾರಣ ಹಂಗಂತೀರಾ? ಹೇಗೆ ಅವ್ರು ಜವಾಬ್ದಾರರಾಗ್ತಾರೆ? ರಾಜಕೀಯ ಪಕ್ಷಗಳು ಬಹಳ ಸರಿ ತಮ್ಮ ಲೀಡರ್ಗಳು ಮಾಡಿದಾಗ ಅದು ವೈಯಕ್ತಿಕವಾಗಿ ಮಾಡಿರೋದಕ್ಕೆ ಪಕ್ಷ ಜವಾಬ್ದಾರಿನಾ ಅಂತಂದಿಲ್ವಾ ನೀವು? ಇಲ್ಲ ಹೆಂಗಾಗತ್ತೆ? ನಂಗೆ ಅರ್ಥ ಆಗ್ತಿಲ್ಲ ಈ ಕೇಸಲ್ಲಿ. ಇದು ಯಾಕೆ ಅವ್ರನ್ನೇ ಗುರಿ ಏನಕ್ಕದು? ನೋಡ್ಮಮ್ಮ, ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡಿರ್ತಾರಲ್ಲ, ಅವರಲ್ಲೂ ಮಹಾನ್ ಕಚಡ ಲೋಪಗಳು ಇರ್ತಾರೆ, ಆದ್ರೆ ಈ ಪ್ರಪಂಚಕ್ಕೆ ಗೊತ್ತೇ ಆಗಲ್ಲ. ಅದೇ ತರ ತುಂಬಾ ಕೆಟ್ಟವರು ಅನ್ಸ್ಕೊಂಡಿರೋರ್ಗು ಒಳ್ಳೆ ಮನ್ಸಿರುತ್ತೆ, ಅದು ಈ ಪ್ರಪಂಚಕ್ಕೆ ಗೊತ್ತಾಗಲ್ಲ. ನಾಟಕ ಆಡೋ ನನ್ನ ಮಕ್ಕಳೇ ತಾನೇ ಒಳ್ಳೆಯವರು ಅನ್ಸ್ಕೊಳ್ಳೋದು, ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ. ಏನಕ್ಕದು? ಇದು ಪದೇ ಪದೇ ಅದೇ ರೀತಿ ನಡೆಯುತ್ತೆ ಅಂದ್ರೆ ಸಹಜವಾದ ಅನುಮಾನಗಳು ಸ್ಟಾರ್ಟ್ ಆಗತ್ತೆ. ನಂಗೆ ಯಾಕೋ ಈ ನನ್ನ ಮಕ್ಳ ಮೇಲೆ ಡೌಟ್ ಗೌಡ್ರೆ. ಹಂಗಂತೀಯ? ನಿನ್ ತಲೆಗೆ someone is trying to do something ಅಂತ. ಬಟ್ ಈಗ ಅವರು ಹೇಳಿದಾರಲ್ಲ ಅದೇನು ತನಿಖೆ ಮಾಡಿಸಿ ಅಂತ ನಾನು ಹೇಳೋದು. ಯಾತಕ್ಕೆ ಸುಮ್ಮನೆ ಇರ್ತೀರಿ? ಮಾಡಿಸ್ಬೇಕದು. ಇಟ್ಸ್ ಅ ಫಿಟ್ ಕೇಸ್ ಫಾರ್ ಎ ಫ್ರೆಶ್ ಇನ್ವೆಸ್ಟಿಗೇಷನ್. ಬಟ್ ಇಟ್ ಡಸಂಟ್ ಮೀನ್ ಇದು ರಾಜಕಾರಣಿಗಳ ಮಕ್ಕಳೇ ನಾವು ಮಾಡಿದಾಗ ಸಹಜವಾಗಿ ಹೇಳಿಕೆ ಕೊಡಲ್ವಾ? ರೇ ಮಕ್ಕಳು ಮಾಡಿದಕ್ಕೆಲ್ಲ ಅಪ್ಪನ ಜವಾಬ್ದಾರಿ ಮಾಡ್ತೀರಾ ಅದಕ್ಕೆ ಅಂತ ಹೇಳಲ್ವಾ ಇವರು? ಹಾಗೆ ಯಾರು ಇದಾರೋ ಇಲ್ವೋ, ಲೆಟ್ ಇಟ್ ಬಿ, ಬಿಕಾಸ್ ದ ಕೇಸ್ ಹ್ಯಾಸ್ ಬಿನ್ ಪ್ರೈಮರಿಲಿ ಡಿಸೈಡೆಡ್ ಎಟ್ ಎ ಲೋಯರ್ ಕೋರ್ಟ್ ಅಲ್ಲಿ. ಆಗಿರೋದ್ರಿಂದ ದರ್ ಇಸ್ ನೋ ಪಾಯಿಂಟ್ ಅವರನ್ನು ಎಳೆಯೋದು ತಪ್ಪು. ಬಟ್ ಮರು ತನಿಖೆ ಆಗಬೇಕಿದು. ಡಾಕ್ಟರ್ ಧರ್ಮಸ್ಥಳ್ ವೀರೇಂದ್ರ ಹೆಗಡೆ. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ?